ಗೊಂಬೆ ಇಟ್ಬಿಟ್ಟು ಟೂರಿಂಗ್ ಸಾಗಿಸ್ತಾರೆ, ಇವರು ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ಹೋದಾಗ ಅಲ್ಲಿ ಗೊಂಬೆ ಇತ್ತು ಅಂತ, ಗೊಂಬೆ ತರ ಇಟ್ಟಿದ್ರು ಅಂತ ಹಿಂದೆ ಹೋಗಿದ್ದು. ನಾನು ರಾಜಣ್ಣ ಅವರು ಬಹುಶಃ ನನಗೆ ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು ಅಂತ ಭಾವಿಸ್ತೀನಿ. ವಾಲ್ಮೀಕಿ ಏನನ್ನು ಬರೆದ್ರು, ಎಂಥ ಒಂದು ಹಿನ್ನೆಲೆ ಇದೆ, ಅವರು ಒಬ್ಬರು ಆ ಸಮುದಾಯಕ್ಕೆ ಸೇರಿದವರಾಗಿ ರಾಮನ ಬಗ್ಗೆ ಒಂದು ಅಪಾರವಾದಂಥ ಗೌರವ ಭಾವನೆಯನ್ನು ಎದೆಗೂಡಲ್ಲಿ ಇಟ್ಕೊಂಡಿರ್ತಾರೆ ಅಂತ ಭಾವಿಸಿದ್ದೆ. ಆದರೆ ಅವರಿಗೆ ಈ ಸಿದ್ದರಾಮಯ್ಯನವ್ರನ್ನ ಓಲೈಸಿ, ಟಿಪ್ಪು ಜಯಂತಿನ ಮಾಡಿದಂಥ ಸಿದ್ದರಾಮಯ್ಯನವ್ರನ್ನ ಓಲೈಸಿ ಇನ್ನು ಉಪಮುಖ್ಯಮಂತ್ರಿ ಆ ಸ್ಥಾನವನ್ನು ಪಡ್ಕೋಬೇಕು ಅಂತ ಆಸೆಯಿಂದಾಗಿ ಈ ಥರ ಅಪದ್ಧದ ಮಾತುಗಳನ್ನ ಆಡುತ್ತಾ ಇದ್ದಾರೆ. ಅಂಥವರಿಗೆ ಜನನೇ ಉತ್ತರ ಕೊಡ್ತಾರೆ ಮುಂದಿನ ದಿನದಲ್ಲಿ. ರಾಮನಗರದಲ್ಲಿ 20 ಎಕರೆ ಜಮೀನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ ಮುಂದಾಗಿದೆ ಅಂತ ರಾಮನಗರದಲ್ಲಿ 20 ಎಕರೆ ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ನಡೆಸಿದೆ ಅಂತ, ಇದ್ರ ಬಗ್ಗೆ ನಿಮ್ಮ ನನಗೇನು ಐಡಿಯಾ ಇಲ್ಲ ಇದ್ರ ಬಗ್ಗೆ. ರಾಮ ಒಂದೇ ಅಲ್ವಾ? ಗೊಂಬೆ ಇಟ್ಬಿಟ್ಟು ಟೂರಿಂಗ್ ಸಾಗಿಸ್ತಾರೆ, ಇವರು ತೋರ್ಸಕ್ಕೆ ಹೋಗ್ತಾ ಇದ್ದಾರೆ. ಹೋದಾಗ ಅಲ್ಲಿ ಗೊಂಬೆ ಇತ್ತು ಅಂತ, ಗೊಂಬೆ ತರ ಇಟ್ಟಿದ್ರು ಅಂತ ಹಿಂದೆ ಹೋಗಿದ್ದು. ನಾನು ರಾಜಣ್ಣ ಅವರು ಬಹುಶಃ ನನಗೆ ವಾಲ್ಮೀಕಿ ಸಮಾಜಕ್ಕೆ ಸೇರಿದವರು ಅಂತ ಭಾವಿಸ್ತೀನಿ. ವಾಲ್ಮೀಕಿ ಏನನ್ನು ಬರೆದ್ರು, ಎಂಥ ಒಂದು ಹಿನ್ನೆಲೆ ಇದೆ, ಅವರು ಒಬ್ಬರು ಆ ಸಮುದಾಯಕ್ಕೆ ಸೇರಿದವರಾಗಿ ರಾಮನ ಬಗ್ಗೆ ಒಂದು ಅಪಾರವಾದಂಥ ಗೌರವ ಭಾವನೆಯನ್ನು ಎದೆಗೂಡಲ್ಲಿ ಇಟ್ಕೊಂಡಿರ್ತಾರೆ ಅಂತ ಭಾವಿಸಿದ್ದೆ. ಆದರೆ ಅವರಿಗೆ ಈ ಸಿದ್ದರಾಮಯ್ಯನವ್ರನ್ನ ಓಲೈಸಿ, ಟಿಪ್ಪು ಜಯಂತಿನ ಮಾಡಿದಂಥ ಸಿದ್ದರಾಮಯ್ಯನವ್ರನ್ನ ಓಲೈಸಿ ಇನ್ನು ಉಪಮುಖ್ಯಮಂತ್ರಿ ಆ ಸ್ಥಾನವನ್ನು ಪಡ್ಕೋಬೇಕು ಅಂತ ಆಸೆಯಿಂದಾಗಿ ಈ ಥರ ಅಪದ್ಧದ ಮಾತುಗಳನ್ನ ಆಡುತ್ತಾ ಇದ್ದಾರೆ. ಅಂಥವರಿಗೆ ಜನನೇ ಉತ್ತರ ಕೊಡ್ತಾರೆ ಮುಂದಿನ ದಿನದಲ್ಲಿ. ರಾಮನಗರದಲ್ಲಿ 20 ಎಕರೆ ಜಮೀನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ ಮುಂದಾಗಿದೆ ಅಂತ ರಾಮನಗರದಲ್ಲಿ 20 ಎಕರೆ ಜಮೀನಿನಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡೋದಕ್ಕೆ ಸಿದ್ಧತೆ ನಡೆಸಿದೆ ಅಂತ, ಇದ್ರ ಬಗ್ಗೆ ನಿಮ್ಮ ನನಗೇನು ಐಡಿಯಾ ಇಲ್ಲ ಇದ್ರ ಬಗ್ಗೆ. ರಾಮ ಒಂದೇ ಅಲ್ವಾ?